ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಕೇಸ್. ನಿನ್ನೆ ಸ್ಪಾಟ್ 13ರಲ್ಲಿ ಪತ್ತೆಯಾಗಿಲ್ಲ, ಅವಶೇಷಗಳ ಕುರುಹು. ಇವತ್ತೂ ಮುಂದುವರಿಯಲಿದೆ ಶೋಧ ಕಾರ್ಯ. ಏನೂ ಸಿಗದೇ ಇದ್ರೆ ಸ್ಥಗಿತ ಸಾಧ್ಯತೆ. ಧರ್ಮಸ್ಥಳದಲ್ಲಿನ ಬೆಳವಣಿಗೆಗಳಿಂದ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ. ಭಾನುವಾರ ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಶಾಸಕರಿಂದ ದೇವಸ್ಥಾನಕ್ಕೆ ತೆರಳಿ ದರ್ಶನ. ಕ್ಷೇತ್ರಕ್ಕೆ ಧಕ್ಕೆಯಾಗದಂತೆ ನೋಡಿಕೊಳ್ಳೋಕೆ ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್ ಸೂಚನೆ. ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಧರ್ಮಸ್ಥಳ ವಿಚಾರದ ಸದ್ದು. ಕ್ಷೇತ್ರದ ಜನ ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಕೆಲ ಶಾಸಕರಿಂದ ಸಿಎಂ ಮುಂದೆ ಪ್ರಸ್ತಾಪ. ಎಸ್ಐಟಿಯಿಂದ ಎಲ್ಲ ಮಾಹಿತಿ ಪಡೆಯುವಂತೆ ಪರಮೇಶ್ವರ್ಗೆ ಸಿದ್ದರಾಮಯ್ಯ ಸೂಚನೆ. ಸಚಿವ ಸಂಪುಟದಿಂದ ಕೆಎನ್ ರಾಜಣ್ಣ ವಜಾ. ದೆಹಲಿ ಯಾತ್ರೆಗೆ ಸಜ್ಜಾಗ್ತಾ ಇದೆ ಮಾಜಿ ಸಚಿವ ಅಂಡ್ ಟೀಮ್. ಮತಗಳ್ಳತನದ ಬಗ್ಗೆ ಹೇಳಿಕೆ ಸಂಬಂಧ ಮನವರಿಕೆ ಮಾಡಿಕೊಡೋಕೆ ತಯಾರಿ. ರಾಜಣ್ಣ ರಾಜೀನಾಮೆಯ ಸುತ್ತ ರಾಜಕೀಯ ದಾಟ. ಸದನದ ಒಳಗೂ ಹೊರಗೂ ಕಮಲ ಪಡೆಯಿಂದ ಕುಟುಕು ಕಾರ್ಯಾಚರಣೆ. ರಾಹುಲ್ ಗಾಂಧಿ ಒತ್ತಡ ಹೇರಿ ಮಂತ್ರಿ ಮಂಡಲದಿಂದ ಉಚ್ಚಾಟನೆ ಮಾಡಿಸಿದ್ದಾರೆ ಅಂತ ವಿಜಯೇಂದ್ರ ವಾಗ್ಬಾಣ. ಸಿಎಂ ನೇತೃತ್ವದ ಸಿಎಲ್ಪಿ ಮೀಟಿಂಗ್ಗೆ ರಾಜಣ್ಣ ಗೈರು. ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದ ಪುತ್ರ ರಾಜೇಂದ್ರ ಅರ್ಧಕ್ಕೆ ಹೊರ ನಡೆದು ಬೇಸರದ ಹೆಜ್ಜೆ. ಎಲ್ಲದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ರಾಜಣ್ಣ ಭಾವುಕ ಪೋಸ್ಟ್. ಸಂಪುಟದಿಂದ ಗೇಟ್ ಪಾಸ್ ಕೊಟ್ಟಿದ್ದಕ್ಕೆ ಸಿಡಿದ ರಾಜಣ್ಣ ಬೆಂಬಲಿಗರು. ಇವತ್ತು ಮತ್ತೆ ಹೋರಾಟದ ಕಿಡಿ ಮೊಳಗಿಸೋಕೆ ಸಜ್ಜು. ಅಭಿಮಾನದ ಅತಿರೇಕದಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಳ್ಳಬೇಡಿ ಅಂತ ರಾಜಣ್ಣ ಸಂದೇಶ. ಶಾಸಕಾಂಗ ಸಭೆಯಲ್ಲಿ ಪ್ರತಿಧ್ವನಿಸಿದ ಅನುದಾನ ಕೊರತೆಯ ಕಿಚ್ಚು. ಅನುದಾನಕ್ಕಾಗಿ ದನಿ ಎತ್ತಿದ ವಿಧಾನ ಪರಿಷತ್ ಸದಸ್ಯರು. ಈಗ ಆಗಲ್ಲ ಅಂತ ಸಿಎಂ ನಿರಾಕರಣೆ. ತಿಂಗಳಿಗೊಮ್ಮೆ ಜಿಲ್ಲಾವಾರು ಸಭೆ ನಡೆಸೋಕೆ ಬಿಆರ್ ಪಾಟೀಲ್ ಸಲಹೆ. ಪ್ರಧಾನಿ ಮೋದಿಗೆ ಬೆಳ್ಳಿ ಗಣೇಶ ಉಡುಗೊರೆ ಕೊಟ್ಟಿದ್ದ ಡಿಕೆಶಿ. ಬಿಜೆಪಿ ಶಾಸಕ ಎಂ ಕೃಷ್ಣಪ್ಪ ತಂದ ಉಡುಗೊರೆ ಡಿಸಿಎಂ ಕೊಟ್ರು ಎಂಬ ಚರ್ಚೆ. ನನಗೆ ಅಂತಹ ದುಸ್ಥಿತಿ ಬಂದಿಲ್ಲ ಅಂತ ಎಕ್ಸ್ನಲ್ಲಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕಾಂಗ್ರೆಸ್ ಶಾಸಕ ಸತೀಶ್ ಸೇಲ್ ಮನೆ ಮೇಲೆ ಇಡಿ ರೇಡ್. ಶಾಸಕ ಇಲ್ಲದೆ ಇರುವಾಗಲೇ ದಾಳಿ ನಡೆಸಿ ಅಧಿಕಾರಿಗಳಿಂದ ಪರಿಶೀಲನೆ. ಮನೆಯ ಮುಂಭಾಗ ಸಿಐಎಸ್ಎಫ್ ಸಿಬ್ಬಂದಿ ಕಾವಲು. ಬಿಬಿಎಂಪಿ ಕೊಟ್ಟಿರೋ ಲೆಕ್ಕಕ್ಕೂ ಅಸಲಿ ಚಿತ್ರಣಕ್ಕೂ ಅಜಗಜಾಂತರ. ನಗರದ ಕೆಲವು ರಸ್ತೆಗಳಲ್ಲಿ ಹೆಜ್ಜೆ ಹೆಜ್ಜೆಗೂ ಇವೆ ಡೆಡ್ಲಿ ಗುಂಡಿಗಳು. ತನ್ನ ವ್ಯಾಪ್ತಿಗೆ ಬರೋದು ಕೇವಲ 4324 ಗುಂಡಿ ಅಂತ ಪಾಲಿಕೆ ಕೊಟ್ಟಿದೆ. ರಾಮನ್ ಲೆಕ್ಕ, ಕೃಷ್ಣನ್ ಲೆಕ್ಕ. ವೇತನ ಹೆಚ್ಚಳ ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ. ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಅಹೋರಾತ್ರಿ ಧರಣಿ. ಅಲ್ಲೇ ಊಟ, ಅಲ್ಲೇ ನಿದ್ದೆ ಮಾಡಿ ಹೋರಾಟದ ಹೆಜ್ಜೆ. ರಾಯಚೂರು ಜಿಲ್ಲೆಯಾದ್ಯಂತ 3 ದಿನಗಳಿಂದ ಭಾರೀ ಮಳೆ. ಸಿಂಧನೂರು ತಾಲೂಕಿನ ಒಳಬಳ್ಳಾರಿ ಬಳಿ ಜಮೀನಿಗೆ ನುಗ್ಗಿದ ತುಂಗಭದ್ರಾ ನದಿ ನೀರು. ಹದ ಮಾಡಿ ನಾಟಿ ಮಾಡಿದ್ದ ಭತ್ತ ಪೂರ್ತಿ ಜಲಾವೃತ. ನಮ್ಮ ಮೆಟ್ರೋ ಯೆಲ್ಲೋ ಮಾರ್ಗದ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ಇದೇ ತಿಂಗಳಲ್ಲಿ ಹಳದಿ ಮಾರ್ಗಕ್ಕೆ 4ನೇ ರೈಲು ಎಂಟ್ರಿ. ಕೋಲ್ಕತಾದಿಂದ ಬೆಂಗಳೂರಿಗೆ ಬಂದ 4ನೇ ರೈಲಿಗೆ 1 ಬೋಗಿ. ದೇಶಾದ್ಯಂತ ಹರ್ ಘರ್ ತಿರಂಗಾ ಯಾತ್ರೆಯ ಅದ್ದೂರಿ ಮೆರವಣಿಗೆ. ತಮ್ಮ ನಿವಾಸದ ಮೇಲೆ ತ್ರಿವರ್ಣ ಧ್ವಜ ಹಾರಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರಾಷ್ಟ್ರ ಧ್ವಜ ಹಿಡಿದು ಶಾಲಾ ಮಕ್ಕಳು, ನಾಗರಿಕರಿಂದ ಜಾಥಾ. ತ್ರಿವರ್ಣ ಧ್ವಜದ ನೀತಿ ಸಂಹಿತೆಗೆ ತಿದ್ದುಪಡಿಯ ಎಫೆಕ್ಟ್. ಖಾದಿ ರಾಷ್ಟ್ರ ಧ್ವಜದ ಬೇಡಿಕೆ ತೀವ್ರ ಕುಸಿತ. ಹುಬ್ಬಳ್ಳಿಯಲ್ಲಿರುವ ದೇಶದ ಏಕೈಕ ರಾಷ್ಟ್ರ ಧ್ವಜ ತಯಾರಿಕಾ ಕೇಂದ್ರ ಮುಚ್ಚುವ ಭೀತಿ.
78ನೇ ಸ್ವಾತಂತ್ರ್ಯ ದಿನಾಚರಣೆಗೆ ದೇಶಾದ್ಯಂತ ಭರ್ಜರಿ ಸಿದ್ಧತೆ. ದೆಹಲಿಯ ಕೆಂಪುಕೋಟೆಯ ಬಳಿ ಪರೇಡ್ ರಿಹರ್ಸಲ್. ಯಮುನಾ ನದಿಯಲ್ಲಿ ದೆಹಲಿ ಪೊಲೀಸರಿಂದ ಬೋಟಿಂಗ್ನಲ್ಲಿ ಗಸ್ತು. ಸುಂಕ ವಿವಾದದ ಮಧ್ಯೆಯೇ ಪ್ರಧಾನಿ ಮೋದಿ ಅಮೆರಿಕ ಭೇಟಿ. ಮುಂದಿನ ತಿಂಗಳು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಗಿ. ಟ್ರಂಪ್ ಜೊತೆ ದ್ವಿಪಕ್ಷೀಯ ಮಾತುಕತೆ ನಡೆಸುವ ಸಾಧ್ಯತೆ. ವಿಚಾರಣೆಗೆ ಹಾಜರಾಗುವಂತೆ ಮಾಜಿ ಕ್ರಿಕೆಟಿಗ ಸುರೇಶ್ ರೈನಾಗೆ ಇಡಿ ನೋಟಿಸ್. ಆನ್ಲೈನ್ ಬೆಟ್ಟಿಂಗ್ ಆಪ್ ಪ್ರಕರಣ ಸಂಬಂಧ ನಡೆಯಲಿದೆ ವಿಚಾರಣೆ. ಇವತ್ತು ತನಿಖಾಧಿಕಾರಿಗಳ ಮುಂದೆ ಹಾಜರಾಗಲಿರು ರೈನಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.